ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಕರ್ನಾಟಕದ ಪ್ರಮುಖ ಬಂಡಾಯ ಸಾಹಿತಿಗಳಲ್ಲಿ ಒಬ್ಬರಾದ ಮತ್ತು ಸಂಶೋಧಕರು ಆಗಿರ್ತಕ್ಕಂಥ ಶ್ರೀ ಎಸ್ ಹಿರೇಮಠರು ಮತ್ತು ಅವರ ಪ್ರೇರಣೆ ಪ್ರೋತ್ಸಾಹದಿಂದ ಬೆಳೆದಂಥ ನನಗೂ ಇರುವಂಥ ಸಂಬಂಧದ ಕೆಲವು ನೆನಪುಗಳನ್ನು ನಾನು ಇಲ್ಲಿ ಮೆಲುಕು ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಈ ವಿಡಿಯೋದಲ್ಲಿ. ಇದಕ್ಕೆ ಪ್ರಮುಖ ಕಾರಣವೇನೆಂದರೆ ಎಸ್ ಹಿರೇಮಠರ ಕೃತಿಗಳ ಸಮಗ್ರ ಸಂಪುಟಗಳನ್ನು ಕನ್ನಡ ಪುಸ್ತಕ ಪ್ರಾಧಿಕಾರವು ಈ ವರ್ಷ ಹೊರಗೆ ತಂದಿದೆ. ಈ ಪುಸ್ತಕಗಳು 1/6/2026 ವಿಜಯನಗರ ಕಾಲೇಜ್ ಹೊಸಪೇಟೆಯಲ್ಲಿ ಸಭಾಂಗಣವೊಂದರಲ್ಲಿ ಅವು ಲೋಕಾರ್ಪಣೆಗೊಳ್ಳಲಿವೆ. ಈ ಸಂದರ್ಭವನ್ನು ನೆಪವಾಗಿಟ್ಟುಕೊಂಡು ನಾನು ತಿಳಿದಂತೆ ಹಿರೇಮಠರು ಮತ್ತು ಅವರ ಸಂಬಂಧದ ಬಗ್ಗೆ ಬೆಳಕು ಚೆಲ್ಲತಕ್ಕಂಥ ಕೆಲವು ಮಾತುಗಳನ್ನು ಆಡುವುದು ಉಚಿತ ಎಂದು ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೆ. ಸ್ನೇಹಿತರೆ, ನಾನು ಅವರ ಮುಖಾಂತರ ತಿಳಿದಂತೆ ಅವರು ಮೂಲತಃ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಸಾಣೆಕೊಪ್ಪ ಗ್ರಾಮದವರು. ಕನ್ನಡ MA ಪದವಿಯನ್ನು ಅವರು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕಲಿತಂಥವರು. ಅವರು RC ಹಿರೇಮಠ್ ಮತ್ತು ಡಾಕ್ಟರ್ MM ಕಲಬುರ್ಗಿಯವರ ನೇರ ಶಿಷ್ಯರು. ಡಾಕ್ಟರ್ MM ಚಿದಾನಂದ ಮೂರ್ತಿಯವರು ತಮ್ಮ PhD ಪದವಿಗಾಗಿ ಯಾವ ವಿಷಯವನ್ನು ತೆಗೆದುಕೊಂಡು ಮಾಡಿದ್ದಾರೋ ಅದೇ ವಿಷಯವನ್ನೇ ಎಸ್ ಹಿರೇಮಠರ ಮುಖಾಂತರ ಬೇರೆ ದೃಷ್ಟಿಯಿಂದ ವಿಭಿನ್ನವಾದ ಫಲಿತಾಂಶವನ್ನು ಪಡಿಸಬೇಕು ಎಂದು ಡಾಕ್ಟರ್ ಕಲಬುರ್ಗಿಯವರು ಇವರನ್ನು PhD ರಿಜಿಸ್ಟ್ರೇಷನ್ ಮಾಡಿಸಿ ಕೆಲವು ವರ್ಷಗಳ ಪ್ರಯತ್ನ ಮಾಡಿಸಿದ್ದನ್ನು ನಾನು ಬಲ್ಲೆ. ಅದನ್ನು ಅವರ ಒಡನಾಟದಲ್ಲಿ ಅವರು ಹೇಳ್ತಾ ಇದ್ರು. ಆದರೆ ಅದು ಆಗಲಿಲ್ಲ. ಅದು ಯಶಸ್ವಿ ಆಗದೆ ಹೋದರೂ ಅವರು ಒಬ್ಬ ಸಂಶೋಧಕರಾಗಿ ಹೊರಗಡೆ ಹೊಮ್ಮಲಿಕ್ಕೆ, ಅವರು ಮುಂದೆ ಅನೇಕ ಕೃತಿಗಳನ್ನು ಬರೀಲಿಕ್ಕೆ ಇಂಥದ್ದೊಂದು ಪ್ರಸಂಗ ಕಾರಣವಾಯಿತು ಅನ್ನುವಂಥದ್ದು ಬಹಳ ಮುಖ್ಯವಾದ್ದು. ಏಕೆಂದರೆ ಅವರು ಈ ಅಧ್ಯಯನದಲ್ಲಿ ಒಂದು 4-5 ವರ್ಷ ತೊಡಗಿ ಅವರು PhDಯನ್ನು ಮಾಡೋದರಲ್ಲಿ ವಿಫಲರಾದರೂ ಕೂಡ ಬೇರೊಂದು ರೀತಿ ಅದರ ಪ್ರಯೋಜನವನ್ನು ಪಡೆದುಕೊಂಡು ಅವರು ಅನೇಕ ಕೃತಿಗಳನ್ನು ರಚಿಸಿದರು. ಅವರು ರಚಿಸಿರ್ತಕ್ಕಂಥ ಕೃತಿಗಳಲ್ಲಿ ಸೃಜನಶೀಲವಾದ ಕೃತಿಗಳು ಕೆಲವಿದ್ರು. ಉದಾಹರಣೆಗೆ ಅವರು ಕೆಲವು ಬೀದಿ ನಾಟಕಗಳನ್ನು ಬರೆದರು. ಆಮೇಲೆ ಹಸಿರು ಅನ್ನುವಂಥ ಒಂದು ಕವನ ಸಂಕಲನ, ಆಮೇಲೆ ಚಂದ್ರನ ದಾರಿಗಳು ಅನ್ನುವಂಥದ್ದು ಒಂದು, ಹಿಂಗೆ ಇನ್ನೂ ಕೆಲವಿದಾವೆ. ಅವು ನನಗೆ ಜ್ಞಾಪಕ ಇಲ್ಲ ಅಷ್ಟೊಂದು. ಈ ಸೃಜನಶೀಲ ಕೃತಿಗಳಿಗಿಂತ ಬಹಳ ಮುಖ್ಯವಾಗಿ ಅವರು ಹಬ್ಬಗಳು, ಜಾತ್ರೆಗಳು ಅನ್ನುವಂಥ ಸಂಶೋಧನಾ ಕೃತಿಗಳನ್ನು ಹೊರಗಡೆ ತಗೊಂಬಂದರು. ಈ ಕೃತಿಗಳಲ್ಲಿ ಅವರು ಕರ್ನಾಟಕದಲ್ಲಿ ದಲಿತ ಪರಂಪರೆಯ ಪಾತ್ರ ಎಷ್ಟು ಪ್ರಮುಖವಾದ್ದು ಅನ್ನೋದನ್ನು ಅವರು ಕನ್ನಡದ ಸಾರಸ್ವತ ಲೋಕಕ್ಕೆ ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿಕೊಟ್ರು. ಇದಾದ ಮೇಲೆ ಮುಂದುವರೆದು ಅವರು ಲೋಕಾಯತ, ಕಾಳಾಮುಖ ದರ್ಶನ, ಪಾಶುಪತ ದರ್ಶನ, ಲಾಕುಳ ದರ್ಶನ, ಕೌಳ ದರ್ಶನ, ಯೋಗ ಈ ಮುಂತಾದ ಕೃತಿಗಳಲ್ಲದೆ ಪಂಚಗಣಾಧೀಶ್ವರರು ಎನ್ನುವಂಥ ಕೃತಿಯನ್ನು ಕೂಡ ಅವರು ಹೊರಗಡೆ ತಗೊಂಡ್ಬಂದರು. ಇವರಿಗೂ ನನಗೂ ಯಾವ ರೀತಿ ಸಂಬಂಧ ಆಯಿತು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕು. ಸುಮಾರು 84-85ನೇ ಇಸ್ವಿ ಅದು ಇರಬಹುದು. ಆ ಕಾಲದಲ್ಲಿ ನಾನು ಒಬ್ಬ ವ್ಯಾಪಾರಿಯಾಗಿದ್ದೆ. ಯಾಕಂದರೆ ನಾನು ಒಬ್ಬ SSLC ಓದಿ ಒಬ್ಬ ಡ್ರಾಪ್ಔಟ್ ಆಗಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ. ನಾನು ಚಿತ್ರದುರ್ಗದ ದಲ್ಲಾಳಿ ಅಂಗಡಿಯಲ್ಲಿ ಕುಳಿತು ಒಂದು ಪ್ರಜಾವಾಣಿ ಪತ್ರಿಕೆಯನ್ನು ನಾನು ನೋಡ್ತಾ ಇರುವಾಗ ಅದರಲ್ಲಿ ಹರಪನಹಳ್ಳಿಯ ಎಸ್ ಹಿರೇಮಠರು ಒಂದು ಸಮುದಾಯವನ್ನು ಕಟ್ಟಿದ್ರು. ಆ ಪ್ರಕಟಣೆಯಲ್ಲಿ ಸಾಹಿತ್ಯಾಸಕ್ತರು, ಸಂಸ್ಕೃತಿ ಬಗ್ಗೆ ಆಸಕ್ತಿ ಇರತಕ್ಕಂಥವ್ರು, ಕಲೆಯ ಬಗ್ಗೆ ಆಸಕ್ತಿ ಇರೋರು ಬಂದು ನಮ್ಮನ್ನು ಭೇಟಿ ಆಗಬಹುದು ಅಂತೇಳಿ ತಮ್ಮ ವಿಳಾಸವನ್ನು ಅವರು ಕೊಟ್ಟಿದ್ರು. ಆಗ ನಾನು ವೃತ್ತಿರಂಗ ಭೂಮಿ ನಾಟಕ ರಚನೆಯ ಗೀಳಿನಲ್ಲಿದ್ದು ಒಂದು ಪಂಚರ ಪವಾಡ ಅನ್ನುವಂಥ ಒಂದು ನಾಟಕವನ್ನು ರಚಿಸಿದ್ದೆ. ಆ ನಾಟಕದ ಕೃತಿಯನ್ನು ತೆಗೆದುಕೊಂಡು ನಾನು ನೇರವಾಗಿ
ADB ಕಾಲೇಜ್ ಹರಪನಹಳ್ಳಿಗೆ ನಾನು ಹೋದೆ. ಆಗ ಅವರನ್ನು ನಾನು ಭೇಟಿಯಾದಾಗ ಅವರು ಸ್ಟಾಫ್ ರೂಮ್ನಲ್ಲಿ ಕುಳಿತುಕೊಂಡಿದ್ರು. ನನಗೆ ಎದುರು ಕುರ್ಚಿಯಲ್ಲಿ ಕುಳಿತುಕೊಳ್ಳಿಕ್ಕೆ ಹೇಳಿದರು. ನಾನು ಒಂದು ಅರ್ಧ ಗಂಟೆ ಅವ್ರ ಕಡೆಗೆ ಪುಸ್ತಕ ಕೊಟ್ಟು ಸುಮ್ಮನೆ ಕೂತೆ. ಅವರು ನನ್ನ ಮಾತಾಡಿಸಲಿಲ್ಲ. ಅವರು ಪೂರ್ಣ ಓದಿನಲ್ಲಿ ತಲ್ಲೀನರಾದರು. ಅದಾದ ಮೇಲೆ ನನ್ನನ್ನು ಆ ADB ಕಾಲೇಜಿನ ಹಿಂಭಾಗದಲ್ಲಿರ್ತಕ್ಕಂಥ ಹನುಮಪ್ಪನ ಗುಡಿಗೆ ಕರೆದುಕೊಂಡು ಹೋದರು. ಆ ಗುಡಿಯ ಮುಂದೆ ಇರ್ತಕ್ಕಂಥ ಒಂದು ಮರದ ನೆರಳಿನಲ್ಲಿ ಒಂದು ಕಲ್ಲಿನ ಮೇಲೆ ಅವರು ಕುಳಿತು ನನಗೂ ಅಲ್ಲಿ ಕೂಡಿಸಿದರು. ಆಗ ನನಗೆ ಅವರು ನೇರವಾಗಿ ಪ್ರಶ್ನಿಸಿದ್ದು, ನೀವು ಓದನ್ನು ಯಾಕೆ ಮುಂದುವರಿಸಲಿಲ್ಲ ಅಂತ. ಆಗ ನಾನು ಕಣ್ಣೀರಾಗಿದೆ. ಆಗ ಅವರು ನನ್ನನ್ನು ಸಂತೈಸಿ, ಇಲ್ಲ, ಓದಲಿಕ್ಕೆ ಸಾಕಷ್ಟು ದಾರಿಗಳಿವೆ, ನಿಮ್ಮಲ್ಲಿ ಒಬ್ಬ ಒಳ್ಳೆಯ ಪ್ರತಿಭಾವಂತನಿದ್ದಾನೆ, ನೀವು ಅವನನ್ನು ಕೊಲ್ಲಬೇಡ್ರಿ, ನಿಮ್ಮ ಕಷ್ಟಗಳೇನೇ ಇದ್ರೂ ನೀವು ವಿದ್ಯಾಭ್ಯಾಸವನ್ನು ಮುಂದುವರಿಸ್ರಿ, ನೀವು ಒಬ್ಬ ಬರಹಗಾರರಾಗ್ತೀರಿ ಅನ್ನುವಂಥ ಒಂದು ಉತ್ತೇಜನದ ಮಾತುಗಳನ್ನು ಹೇಳಿದರು. ಇದರಿಂದ ನಾನು ಹೇಳ್ತಕ್ಕಂಥದ್ದು ಏನಂದ್ರೆ, ನನ್ನಲ್ಲಿರುವ ಅವ್ಯಕ್ತವಾದ ಬುದ್ಧಿಶಕ್ತಿಯನ್ನ, ಪ್ರತಿಭೆಯನ್ನ ಮೊಟ್ಟ ಮೊದಲಿಗೆ ಗುರುತಿಸಿ ನನ್ನನ್ನು ಓದಿಗೆ ಪ್ರೇರೇಪಿಸಿರ್ತಕ್ಕಂಥವರು, ಪ್ರೋತ್ಸಾಹಿಸಿರ್ತಕ್ಕಂಥವರು, ನನಗೆ ಮಾರ್ಗದರ್ಶನ ನೀಡಿರ್ತಕ್ಕಂಥವರು SS ಹಿರೇಮಠರು. ಅವರು ಅವತ್ತು ಆ ದಿನ ನನಗೆ ಪ್ರೋತ್ಸಾಹ ನೀಡದೇ ಇದ್ರೆ, ಈ ಮಾತುಗಳನ್ನು ಆಡದೇ ಇದ್ರೆ, ನಾನು ಮುಂದೆ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ಮತ್ತು BA ಮೇಜರ್ ಇಂಗ್ಲೀಷನ್ನು ತೆಗೆದುಕೊಳ್ಳಿಕ್ಕೆ, ಆಪ್ಷನಲ್ ಇಂಗ್ಲೀಷ್ ತೆಗೆದುಕೊಳ್ಳಿಕ್ಕೆ, ಮುಂದೆ MA ಇಂಗ್ಲೀಷ್ ಮಾಡಿ ನಾನೊಬ್ಬ ಇಂಗ್ಲೀಷ್ ಪ್ರಾಧ್ಯಾಪಕನಾಗಲಿಕ್ಕೆ ಸಾಧ್ಯವಿರ್ತಾ ಇರಲಿಲ್ಲ. ನಾನೊಂದು ಗೂಡಂಗಡಿಯಲ್ಲಿ ಅಲ್ಲೇ ನಾನು ಕೊಳೆತು ಹೋಗ್ತಾ ಇದ್ದೆ. ಆ ಕಾರಣದಿಂದ ನನ್ನೊಳಗಿನ ಅವ್ಯಕ್ತವಾದ ಪ್ರತಿಭೆಯನ್ನು ಮೊಟ್ಟ ಮೊದಲ ಬಾರಿಗೆ ಗುರುತಿಸಿರ್ತಕ್ಕಂಥ ಏಕೈಕ ಗುರುಗಳಂದರೆ SS ಹಿರೇಮಠರು. ಆ ಕಾರಣಕ್ಕಾಗಿ ನಾನು ಅವರಿಗೆ ನೇರವಾದ ಶಿಷ್ಯ ಅಲ್ಲದೇ ಹೋದರೂ ನಾನು ಅವರ ಶಿಷ್ಯತ್ವವನ್ನು ಸ್ವೀಕರಿಸಿಕೊಂಡಿದ್ದೇನೆ, ಪರೋಕ್ಷವಾದ ಶಿಷ್ಯತ್ವವನ್ನು ಸ್ವೀಕರಿಸಿಕೊಂಡಿದ್ದೇನೆ. ನನ್ನ ಅವರ ಸಂಬಂಧ ಹೇಗಿತ್ತು ಅಂದರೆ, ಸುಮಾರು 84-85ರಿಂದ ಪ್ರಾರಂಭವಾಗಿ ಅವರು ಕೊನೆಯ ಕಾಲದವರೆಗೆ, ಅವರು ಸಾಯುವ ಕಾಲದವರೆಗೂ ಕೂಡ ನನ್ನವರ ಒಡನಾಟ ಇತ್ತು. ನನಗೆ ಅವರ ಮೇಲೆ ಅತೀವ ಗುರುಭಕ್ತಿ ಇತ್ತು. ನನಗೆ ಒಂದು ವರ್ಷದಲ್ಲಿ ಒಂದು ಸಾರಿ ಆದರೂ ಅವ್ರ ಮನೆಗೆ ಹೋಗಿ ಅವರೊಂದಿಗೆ ಕುಳಿತು 1 ಗಂಟೆ ನನಗೆ ಮಾತಾಡಿ ಬಂದರೆ ನನ್ನಲ್ಲಿ ಒಂದು ರೀತಿ ಬ್ಯಾಟ್ರಿ ಚಾರ್ಜ್ ಆದಂಗೆ ಆಗ್ತಿತ್ತು, ಎನರ್ಜಿ ಬರ್ತಾ ಇತ್ತು ನನಗೆ. ನಾನು ಅದನ್ನು ನೇರವಾಗಿ ಅವ್ರಿಗೆ ಹೇಳ್ಕೊಂಡಿದ್ದೆ, ನಾನು ಹೀಗೆ ಅಂತ, ನನಗೊಂದು ನಿಮ್ಮಿಂದ ಒಂದು ಪ್ರೇರಣೆ ಸಿಗುತ್ತೆ ನನಗೆ ಅಂತ ಹೇಳ್ಕೊಂಡಿದ್ದೆ. ಹಾಗಾಗಿ ನಾನು ಪ್ರತಿ ವರ್ಷ ಹೆಚ್ಚು ಕಡಿಮೆ ಅವರೊಳಗೆ ಹೋಗ್ತಾ ಇದ್ದೆ. ಪತ್ರ ಒಡನಾಟ ವ್ಯವಹಾರಗಳು ಕೂಡ ಇದ್ವು. ಇದಲ್ಲದೆ ನಾನೊಬ್ಬ ಸಾಹಿತಿ ಮತ್ತೆ ಸಂಶೋಧಕ ಆಗುವ ನಿಟ್ಟಿನಲ್ಲಿ ಹಿರೇಮಠರು ನನಗೆ ಪರೋಕ್ಷವಾಗಿ ಪ್ರಭಾವಿಸಿದರು. ಅವರು ಈ ದರ್ಶನಗಳನ್ನು, ಅಂದರೆ ಕಾಳಮುಖ, ಲೋಕಾಯತ ಇತ್ಯಾದಿ ದರ್ಶನಗಳನ್ನು ಅವರು ಬರೀತಾ ಇರುವ ಸಂದರ್ಭದಲ್ಲಿನೇ ನಾನು ಲೋಕಾಯತ ಮತ್ತು ಶಾಕ್ತ ಶೈವ ಎನ್ನುವ ಕೃತಿಯ ಅಧ್ಯಯನಕ್ಕೆ ನಾನು ತೊಡಗಿದ್ದೆ, ಇಲ್ಲಿ ಯಲಬುರ್ಗದಲ್ಲಿ. ಆಗ ಅದು ಪ್ರಸಂಗ ಹೇಗಿತ್ತಂದ್ರೆ, ನಾನು ಒಮ್ಮೆ ಲಿಂಗದ ಕೊರಳಿಗೆ ಜಂಗಮದ ಉರುಳು ಅನ್ನುವಂಥ ಒಂದು ಲೇಖನವನ್ನು ಬರೆದಿದ್ದೆ. ಅದನ್ನು ಒಂದು 3 ಕಾಪಿ ಮಾಡಿ ನಾನು 1-2 ಮಠಾಧೀಶರಿಗೆ, ಒಬ್ಬ ಪತ್ರಕರ್ತರಾಗಿರ್ತಕ್ಕಂಥ TK ತ್ಯಾಗರಾಜ್ ಅವರಿಗೆ ಮತ್ತು SS ಹಿರೇಮಠ 4 ಜನರಿಗೆ ನಾನು ಕಳಿಸಿಕೊಟ್ಟಿದ್ದೆ, ಅದು ಜೆರಾಕ್ಸ್ ಮಾಡಿಸಿ. ಅದರಲ್ಲಿ ಹಿರೇಮಠರು ಮಾತ್ರ ನನಗೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಅವರು ಆ ಲೇಖನ ನನ್ನನ್ನು ಎಲ್ಲಿಗೆ ಕೊಂಡೊಯ್ತು ಅಂದರೆ, ಈ ವಚನ ಸಾಹಿತ್ಯದಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಈ ವೀರಶೈವ ಲಿಂಗಾಯತ ಧರ್ಮ, ಲಿಂಗ ಪೂಜೆ ಇದೇನೋ ಇದೆಯಲ್ಲ, ಇದ್ರ ಹಿಂದೆ ಏನೋ ಒಂದು ವಿಶೇಷವಾದ ಚಿಂತನೆ ಮಾಡ್ತಕ್ಕಂಥ, ಸಂಶೋಧನೆ ಮಾಡ್ತಕ್ಕಂಥ ವಿಷಯವಿದೆ ಅಂತ ನನಗೆ ಅನಿಸ್ತು. ಆಗ ನಾನು ಶೈವ ವೀರಶೈವ ವಿಷಯವನ್ನ ಓದಲಿಕ್ಕೆ ನಾನು ತೊಡಗಿದೆ, ಪ್ರಥಮವಾಗಿ ಓದಲಿಕ್ಕೆ ನಾನು ತೊಡಗಿದೆ. ಆಮೇಲೆ ಮುಂದುವರೆದು, ಅಂದ್ರೆ ನಾನು ಸುಮಾರು ಪುಸ್ತಕಗಳ ಕೈ ಬರಹ ಮಾಡ್ತಾ 1-2 ನೋಟ್ ಪುಸ್ತಕದಲ್ಲಿ ಬರೆದು ಬರಹ ಮುಗಿಸಿ, ಅದ್ರದ್ದು ಹಂಗೆ ಮಾಡ್ತಾ ಇರುವಾಗ ನಾನು ಹಿರೇಮಠರೊಂದಿಗೆ ಫೋನ್ನಲ್ಲಿ ಅವಾಗ ಮಾತಾಡೋದು ಅದೆಲ್ಲ ಮಾಡ್ತಾ ಇದ್ದೆ ನಾನು. ಆಮೇಲೆ ನಾನು ಕಂಪ್ಯೂಟರ್ನ ತಗೊಂಡೆ. ಕಂಪ್ಯೂಟರ್ ತಗೊಂಡ್ಮೇಲೆ ಈ ಶೈವ ವೀರಶೈವ ಓದೋದಕ್ಕಿಂತ ಮೊದಲು ನಾವು ಶಾಕ್ತವನ್ನು ಓದಬೇಕು ಅಂತ ನನಗೆ ಆ ಓದಿನಲ್ಲೇ ಗೊತ್ತಾಯ್ತು ನನಗೆ. ಅವಾಗ ನಾನು ಅದನ್ನು ನಿಲ್ಲಿಸಿ
ಶಾಕ್ತ ಸಂಸ್ಕೃತಿಯನ್ನು ಓದ್ಬೇಕು ಅಂತ ಹೇಳಿ ಕೆಲವು ಮತ್ತೆ ಬೇರೆ ಬೇರೆ ಪುಸ್ತಕಗಳನ್ನ ಮೈಸೂರು ವಿಶ್ವವಿದ್ಯಾಲಯ, ಧಾರವಾಡ ವಿಶ್ವವಿದ್ಯಾಲಯಗಳಿಗೆ ಹೋಗಿ ಅಲ್ಲಿ ನನಗೆ ಕಂಡಂತ ಪುಸ್ತಕಗಳನ್ನ ಜೆರಾಕ್ಸ್ ಮಾಡಿಕೊಂಡು ತಗೊಂಬಂದು ಅವನ್ನ ಅಧ್ಯಯನ ಮಾಡಲಿಕ್ಕೆ ತೊಡಗಿದೆ. ಆ ಹೊತ್ತಿನಲ್ಲಿ ಎಸ್ ಎಸ್ ಹಿರೇಮಠರು ಅವರ ಅಧ್ಯಯನ ಯೋಜನೆ ಚಿಕ್ಕ ಚಿಕ್ಕದಾಗಿ ಅಂದ್ರೆ ಕಾಳಮುಖ ದರ್ಶನ, ಲೋಕಾಯತ ದರ್ಶನ, ಲಾಕುಳ ದರ್ಶನ, ಪಾಶುಪತ ದರ್ಶನ ಇವೆಲ್ಲವೂ ಒಂದು 100-120 ಪೇಜ್ ಪುಸ್ತಕಗಳು. ಈ ಸಣ್ಣ ಸಣ್ಣ ಹೊತ್ತಿಗೆಗಳನ್ನ ಅವರು ಆವಾಗ ಸಕಾಲಿಕವಾಗಿ ಹೊರಗಡೆ ತಗೊಂಡ್ಬರ್ತಾ ಇದ್ರು. ನನಗೂ ಆ ಪುಸ್ತಕ ಕಳಿಸ್ಕೊಡೋರು, ನಾನು ಅವುಗಳನ್ನು ಓದ್ತಾ ಇದ್ದೆ. ನನ್ನ ಅವರ ಕೆಲವು ದೃಷ್ಟಿ ಧೋರಣೆಗಳಲ್ಲಿ ಕೆಲವು ವ್ಯತ್ಯಾಸಗಳಿದ್ವು, ಇಲ್ಲಾತಲ್ಲ. ಆದ್ರೆ ನನ್ನ ಅಧ್ಯಯನ ನಾನು ಸಮಗ್ರವಾಗಿ ಒಂದೇ ಬಾರಿಗೆ ಹೊರಗಡೆ ತರಬೇಕು ಅನ್ನೋ ಕಾರಣಕ್ಕಾಗಿ ನನ್ನ ಓದನ್ನ ಹಂಗೆ ಪೆಂಡಿಂಗ್ ಆಗಿ ಇಟ್ಕೊಂಡ್ ಬಂದಿದ್ದೆ. ಆ ಪುಸ್ತಕ ಹೊರಗೆ ತರೋದ್ರೊಳಗೆ ಎಸ್ ಎಸ್ ಹಿರೇಮಠರು ಅವರು ತೀರಿ ಹೋದ್ರು. ನನ್ನ ದೃಷ್ಟಿ ಧೋರಣೆ, ನಾನು ಬರೆದಂತ ಪುಸ್ತಕ ಅವರು ನೋಡ್ಲಿಲ್ಲ, ಆದ್ರೆ ಅವರು ಬರೆದಂತ ಕೃತಿಗಳನ್ನ ನಾನು ಓದಿಕೊಂಡೆ. ಅದರಿಂದ ಕೆಲವು ಜ್ಞಾನವನ್ನ ನಾನು ಪಡ್ಕೊಂಡೆ ಮತ್ತು ಆ ಗ್ರಂಥ ಋಣ ಹಾಕಿ ನನ್ನ ಪುಸ್ತಕದಲ್ಲಿ ಕೆಲವು ವಿವರಗಳನ್ನು ಕೂಡ ನಾನು ಬರೆದಿದ್ದೇನೆ, ಕೆಲವು ವಿಮರ್ಶೆಯನ್ನು ಮಾಡಿದ್ದೇನೆ. ಎಸ್ ಎಸ್ ಹಿರೇಮಠರು ಅವರು ಬಹಳ ಅವರು ಮೂಲತಃ ಜಂಗಮ ಮನೆತನದಿಂದ ಬಂದವರಾಗಿದ್ರು ಕೂಡ ದಲಿತವಾದಕ್ಕೆ ಅವರು ಕಟ್ಟು ಬಿದ್ದಿದ್ರು. ಅವರು ಅಂದ್ರೆ ದಲಿತ ಸಂಸ್ಕೃತಿ ಕನ್ನಡ ನಾಡಿನ ತಳಹದಿ ಅನ್ನುವಂಥದ್ದನ್ನ ಪ್ರಥಮವಾಗಿ ತೋರಿಸಿಕೊಟ್ಟಂತ ಏಕೈಕ ವಿದ್ವಾಂಸರಂದ್ರೆ ಅವರು ಎಸ್ ಎಸ್ ಹಿರೇಮಠರು. ಹಾಗಾಗಿ ಅವರು ಆ ದಲಿತವಾದವನ್ನು ಎಲ್ಲಿಗೆ ಕೊಂಡೊಯ್ದರು ಅಂದ್ರೆ ಅವರು ರುದ್ರರು ಮಾದಿಗರು ಅನ್ನುವಂತಹ ಹಂತಕ್ಕೆ ಅದನ್ನ ತೆಗೆದುಕೊಂಡು ಹೋದ್ರು. ಒಂದು ಹಂತದಲ್ಲಿ ನನಗೆ ಆ ದೃಷ್ಟಿ ಸ್ವಲ್ಪ ಅತಿರೇಕ ಅನಿಸ್ತು ನನಗೆ. ಯಾಕಂದ್ರೆ ರುದ್ರ ಪರಂಪರೆ ಏನಿದೆ, ರುದ್ರಗಣ ಪರಂಪರೆ, ಅದು ರಾತ್ಯ ಪರಂಪರೆ. ಅದು ರಾತ್ಯ ಪರಂಪರೆ ಅಂದ್ರೆ ಅದು ಇತ್ತ ಆರ್ಯವೂ ಅಲ್ಲದ, ಅತ್ತ ಅನಾರ್ಯವೂ ಅಲ್ಲದ, ಎರಡರ ಸಮ್ಮಿಶ್ರಣದ ಪರಂಪರೆ. ಆದ್ರೆ ಅದನ್ನ ಅವರು ಬಹಳ ನಿರ್ಭಿಡೆಯಿಂದ ಇದು ರುದ್ರರು ಮಾದಿಗರು ಅನ್ನುವಂತ ಅಂತ ಹೇಳುವಂತ ಹಂತಕ್ಕೆ ಹೋದ್ರು. ಅದಕ್ಕೆ ಕಾರಣ ಏನಂದ್ರೆ ಅವರು ಬಹಳಷ್ಟು ಈ ದಲಿತವಾದಕ್ಕೆ ಕಮಿಟ್ ಆಗಿ ಎಲ್ಲ ವಿಷಯವನ್ನು ಅದೇ ಮೂಸೆಯಿಂದ ಅವರು ನೋಡ್ತಾ ಇದ್ರು. ಅದು ಒಂದು ರೀತಿಯ ದೃಷ್ಟಿಯ ಒಂದು ಲೋಪ ಅಥವಾ ಕೊರತೆ ಅಂತ ನನಗೆ ಅನಿಸ್ತು. ಆದ್ರೆ ಅವರು ನನಗಿಂತ ಬಹಳ ದೊಡ್ಡ ಹಿರಿಯರು ಮತ್ತು ಸಾಕಷ್ಟು ಓದಿನಲ್ಲಿ ಬೆರೆತವರು ಆಗಿರೋದ ಕಾರಣಕ್ಕಾಗಿ ನಾನು ಆದ್ರೂ ನಿರ್ಭಿಡೆಯಿಂದ ಕೆಲವು ವಿಷಯಗಳನ್ನ ಅವರಿಗೆ ಮಾತಾಡಿದ್ದು ಕೂಡ ಉಂಟು. ಅವರ ಒಂದು ಕಾಳಾಮುಖ ದರ್ಶನಕ್ಕೆ ಒಂದು ಪ್ರತಿಕ್ರಿಯೆ ಕೂಡ ಬರೆದಿದ್ದೆ. ಆಮೇಲೆ ಪಾಶುಪತ ದರ್ಶನಕ್ಕೂ ಕೂಡ ನಾನು ಒಂದು ಪ್ರತಿಕ್ರಿಯೆ, ಒಂದು ಅವಲೋಕನದ ಲೇಖನವನ್ನು ಬರೆದು ನನ್ನ ಪುಸ್ತಕದಲ್ಲಿ ನಾನು ಪ್ರಕಟಪಡಿಸಿಕೊಂಡಿದ್ದೇನೆ. ಇರಲಿ, ಎಸ್ ಎಸ್ ಹಿರೇಮಠರು ಬಳ್ಳಾರಿ ಜಿಲ್ಲೆಯಲ್ಲಿ ಬಂದು, ದೂರದಿಂದ ಬೆಳಗಾಂ ಜಿಲ್ಲೆಯಿಂದ ಬಂದು ಅವರು ಸೃಷ್ಟಿ ಮಾಡಿರ್ತಕ್ಕಂಥ ವಾತಾವರಣ ಬಹಳ ಮುಖ್ಯವಾದ್ದು. ಒಂದು ಸಾಂಸ್ಕೃತಿಕವಾದ, ಸಾಹಿತ್ಯಿಕವಾದ ವಾತಾವರಣ ಬಹಳ ದೊಡ್ಡದು. ಅವ್ರು ಹೇಳಿದ್ರು, ನಾನು MA ಮಾಡಿದ ತಕ್ಷಣ ನನಗೆ RC ಹಿರೇಮಠರು ಅಂತ ಇರ್ಬೇಕು ಅನ್ಸುತ್ತೆ, ಅವರು ನನಗೊಂದು ಪತ್ರ ಕೊಟ್ಟು ಬಳ್ಳಾರಿಗೆ ಹೋಗು, ವೀರಶೈವ ವಿದ್ಯಾವರ್ಧಕ ಸಂಘದಲ್ಲಿ ಭೇಟಿಯಾಗ ಅಂತ ಹೇಳಿದ್ರು. ನಾನು ಬಂದು ಭೇಟಿಯಾಗಿ ಪತ್ರವನ್ನು ಕೊಟ್ಟೆ ಅವತ್ತಿನ ಅಧ್ಯಕ್ಷರಾದ ತಿಪ್ಪಣ್ಣನವರಿಗೆ. ಆಗ ಅವರು ಶಾಲೆಯ ಕಾಲೇಜಿನ ಮ್ಯಾನೇಜರ್ಗೆ ಹೇಳಿದ್ರು, ಅಲ್ಲಿ ಒಂದು ಡೆಮಾನ್ಸ್ಟ್ರೇಷನ್ ಕ್ಲಾಸ್ ಕೊಡಿಸಿದ್ರು. ಆಮೇಲೆ ನನಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬಂತು, ನಾನು ವಿವಿ ಸಂಘ ಸೇರಿದೆ ಅಂತ ಎಲ್ಲಿ ಹೇಳಿದ್ರು. ಹಾಗಾಗಿ ಅವರು ಬಳ್ಳಾರಿ ವಿವಿ ಸಂಘ ಸೇರಿ ಅವರು ಹೊಸಪೇಟೆಯಲ್ಲಿ, ಹಡಗಲಿಯಲ್ಲಿ ಮತ್ತು ಹರಪನಹಳ್ಳಿಯಲ್ಲಿ ದೀರ್ಘಕಾಲ ಕನ್ನಡ ಉಪನ್ಯಾಸಕರಾಗಿ ಕೆಲಸ ಮಾಡಿದ್ರು. ಅದರಲ್ಲಿ ಅವರು ಹೆಚ್ಚು ಕೆಲಸ ಮಾಡಿದ್ದು ಹರಪನಹಳ್ಳಿ ಅಂತ ನನಗನ್ನಿಸ್ತದೆ. ಆಗಲೇ ಇಲ್ಲಿ ದೊಡ್ಡ ಒಂದು ಬಂಡಾಯದ ಕ್ರಾಂತಿಕಾರಿ ವಾತಾವರಣವನ್ನು ಅವರು ಸೃಷ್ಟಿ ಮಾಡಿದ್ರು. ಅವರ ಬಹಳ ನೇರ ಒಡನಾಟಿಗಳಾಗಿರ್ತಕ್ಕಂಥವ್ರು ನಮ್ಮ ದಿವಂಗತ ಇವರು ಯಾರು, ಗುಡಿಹಳ್ಳಿ ನಾಗರಾಜ್ ಅವರು. ಅದಲ್ಲದೆ ಅಲ್ಲಿ ಲೋಕಲ್ ಇವತ್ತು ಸಮಸ್ತರ ಅನ್ನುವಂಥ ಒಂದು ನಾಟಕ ಸಂಸ್ಥೆಯನ್ನು ಕಟ್ಟಿದಂತ ಬಿ ಪರಶುರಾಮ್ ಅವರು, ಮತ್ತೆ ಇನ್ನಿತರೆ ಹಡಗಲಿಯ ಎಂತದ ಪೀರ್ ಭಾಷೆ ಅಂತ ಇದ್ರೆ, ಅವ್ರು ನನಗೆ ನೇರವಾಗಿ ಅಷ್ಟೊಂದು ಪರಿಚಯ ಇಲ್ಲ, ನೋಡಿದ್ದೇನೆ ಸ್ವಲ್ಪ. ಅವರು ಕೂಡ ಅವರಿಗೆ ಅತ್ಯಂತ ನಿಕಟವಾದ ಒಡನಾಡಿಗಳು. ಇನ್ನು ಕೆಲವರು ಮೇಟಿ ಕೊಟ್ರಪ್ಪ ಅಂತ ಇದ್ದಾರೆ. ಆಮೇಲೆ ಶೇಷಗಿರಿ ಹವಲ್ದಾರ್ ಅಂತ ತೀರ್ಕೊಂಡ್ರು. ಆಮೇಲೆ ಶೇಷಗಿರಿ ಹವಲ್ದಾರ್ ಅವರ ಸಂಬಂಧಿಕರಾಗಿರ್ತಕ್ಕಂಥ ಇನ್ನು ಉಳಿದಂತ ಕೆಲವು ಸಹೋದರರಿದ್ದಾರೆ. ಅವರು ಬ್ಯಾಂಕ್ ಮ್ಯಾನೇಜರ್ ಆಗಿ ನಿವೃತ್ತಿ ಹೊಂದಿದ್ರು. ಅವರು ಕೂಡ ಇವರ ಕೈಯಲ್ಲಿ ಓದಿರ್ತಕ್ಕಂಥವ್ರು. ಇವರಿಂದ ಪ್ರಭಾವಿತರಾಗಿ ಅವರು ಬ್ರಾಹ್ಮಣರಾದ್ರೂ ಕೂಡ ಅತ್ಯಂತ ಎಡದೃಷ್ಟಿಯನ್ನು ಬೆಳೆಸಿಕೊಂಡಂಥವ್ರು. ಹೀಗೆ ಎಸ್ ಎಸ್ ಹಿರೇಮಠರ ವಿಶೇಷತೆ ಏನಂದ್ರೆ, ಅವರು ಸಾಹಿತ್ಯ ಕೃತಿಗಳನ್ನ ಬರೆದು ಅವರು ಪ್ರಖ್ಯಾತರಾಗಿದ್ದಕ್ಕಿಂತ ಹೆಚ್ಚಾಗಿ ಅವರು ಹೋರಾಟಗಾರರನ್ನ ಹುಟ್ಟು ಹಾಕಿ ಪ್ರಖ್ಯಾತಿ ಪಡೆದಂಥದ್ದೇ ಹೆಚ್ಚು. ಹಾಗಾಗಿ
ಇವತ್ತು ಕರ್ನಾಟಕದಲ್ಲಿ ಅವರನ್ನು ಯಾಕೆ ಸ್ಮರಿಸ್ಬೇಕಂದ್ರೆ ಅವರು 10 ಪುಸ್ತಕ ಬರೀಲಿ, ಆದ್ರೆ ಅಂತ 10 ಪುಸ್ತಕ ಬರೀತಕ್ಕಂಥ 100 ಜನರನ್ನ ಅವರು ಸೃಷ್ಟಿಸಿ ಹೋಗಿರ್ತಕ್ಕಂಥದ್ದು ಇದೆಯಲ್ಲ, ಇದು ಬಹಳ ವಿಶೇಷವಾದ್ದು ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಸಾಹಿತ್ಯ ಪುಸ್ತಕ ಬರೆಯೋರು ನಮಗೆ 100 ಜನ 1000 ಜನ ಸಿಗ್ಬೋದು, ಆದ್ರೆ ಬೇರೆಯವರನ್ನ ಪ್ರೇರೇಪಿಸಿ ಅವರಿಗೆ ಒಂದು ದೃಷ್ಟಿ ಧೋರಣೆಯ ಒಂದು ಸೊಗಡನ್ನ ಅವರಿಗೆ ಹಿಡಿಸಿ, ಅವರಿಗೆ ಒಂದು ಚಿಂತನೆಯ ಮಾರ್ಗವನ್ನ ತೋರಿಸಿ, ಒಂದು ಹೋರಾಟದ ಮಾರ್ಗವನ್ನು ತೋರಿಸ್ತಕ್ಕಂತ ಜನ ಇವತ್ತು ಬಹಳ ವಿರಳ. ನಮ್ಮ ಪ್ರೊಫೆಸರ್ ನಿಂಗಪ್ಪ ಮುದೇನವರಂತ ಅವರು ಕೂಡ ಇವತ್ತು ಧಾರವಾಡ ಯೂನಿವರ್ಸಿಟಿಯಲ್ಲಿದ್ದಾರೆ. ಅವರಿಗೆ ನೇರ ಶಿಷ್ಯರು ಹೌದು ಅವರು. ಅವರಿಗೆ ಮುದೇನವರ ಸಂಗಣ್ಣನಂತವರ ಒಡನಾಟ ಅಲ್ಲೇ ಇತ್ತು. ಆಮೇಲೆ ರಾಜ್ಯಾದ್ಯಂತ ಇವತ್ತು ಚಂದ್ರಶೇಖರ್ ಪಾಟೀಲ್ ಇರ್ಬೋದು, ಮರಗೂರು ರಾಮಚಂದ್ರಪ್ಪನವರು ಇರ್ಬೋದು, ಇವತ್ತೇನು KS ಭಗವಾನ್ ಇರ್ಬೋದು, ಬಂಡಾಯ ಸಾಹಿತ್ಯದ ದೊಡ್ಡ ಗುಂಪು ಏನಿದೆ ಆ ಗುಂಪಿನ ಎಲ್ಲ ಒಡನಾಟ ಇದ್ದು ಸುಮಾರು 3-4 ದಶಕ ಆ ಸಾಹಿತ್ಯ ಲೋಕದಲ್ಲಿ ಅವರು ಕೆಲಸ ಮಾಡಿದ್ರು. ಅವರು ಮಾಡಿರ್ತಕ್ಕಂಥ ಬಹಳ ಮಹತ್ವದ ಒಂದು ದೊಡ್ಡ ಕೆಲಸ ಯಾವುದಂತಂದ್ರೆ, ಅವರು ಬಂಡಾಯ ಸಾಹಿತ್ಯ ಸಂಘಟನೆಯ ಹೆಸರಿನಲ್ಲಿ ಕರ್ನಾಟಕಾದ್ಯಂತ ಒಂದು ಪುಸ್ತಕ ಜಾಥಾ ಅಂತ ಮಾಡಿದ್ರು. 90-92 ಇರ್ಬೋದು ಅನಿಸ್ತದೆ ನನಗೆ, ಡೇಟ್ ಅಷ್ಟು ಸ್ವಲ್ಪ ನೆನಪಿಲ್ಲ. ಚಂದ್ರಶೇಖರ್ ಕಂಬಾರ್ ಅವರು ಹಂಪಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ರು. ಆ ಸಂದರ್ಭದಲ್ಲಿ ಇವರು ಬಂಡಾಯ ಪುಸ್ತಕ ಜಾಥಾ ಅಂತ ಮಾಡಿದ್ರು. ಆ ಬಂಡಾಯ ಪುಸ್ತಕ ಜಾಥಾದ ಸಮಾರೋಪ ಕಾರ್ಯಕ್ರಮವನ್ನ ಹರಪನಹಳ್ಳಿಯಲ್ಲಿ ಇಟ್ಕೊಂಡಿದ್ರು. ನಾನು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆಗ ಚಂದ್ರಶೇಖರ ಕಂಬಾರ್ ಅವರು ಬಂದಿದ್ರು. ಆ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಕಂಬಾರ್ ಅವರನ್ನ ಹಿರೇಮಠರು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ತಮ್ಮ ಮನೆಯೊಳಗಿನ ಗ್ರಂಥಾಲಯ, ತಮ್ಮ ಅಧ್ಯಯನದ ವ್ಯಾಪ್ತಿ ಹರಹು ಇತ್ಯಾದಿಗಳನ್ನ ಅವರಿಗೆ ಮನವರಿಕೆ ಮಾಡಿ ಕೊಟ್ಟಿದ್ದ ಕಾರಣಕ್ಕಾಗಿ ಕಂಬಾರ್ ಅವರು SS ಹಿರೇಮಠರನ್ನ ಒಂಥರ ಎರವಲು ಆಗಿ ತಮ್ಮ ವಿಶ್ವವಿದ್ಯಾಲಯಕ್ಕೆ ಇವರನ್ನ ಸಂಶೋಧಕರನ್ನಾಗಿ, ಸಹಾಯಕ ಸಂಶೋಧಕರನ್ನು ಅಥವಾ ಸಂಶೋಧಕ ಸಹಾಯಕರನ್ನಾಗಿ ಇವರನ್ನ ಅಪಾಯಿಂಟ್ಮೆಂಟ್ ಮಾಡಿಕೊಂಡ್ರು. ಇವರು ಬಹುಶಃ ಅವತ್ತು ಜಾನಪದ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಪುರುಷೋತ್ತಮ ಬಿಳಿಮಲೆಯವರ ಜೊತೆಗೆ ಇವರು ಕೆಲಸ ಮಾಡಲಿಕ್ಕೆ ಹಂಪಿಗೆ ಹರಪನಹಳ್ಳಿಯಿಂದ ವರ್ಗಾವಣೆಯಾಗಿ ಹೋದರು ಅವರು. ಆದ್ರೆ ಅಲ್ಲಿ ಕೆಲವು ಯಾವುದೋ ಬೇರೆ ಕಾರಣಗಳಿದೆ. ಬಹಳ ಮುಖ್ಯವಾದ ಕಾರಣ ಯಾವುದು, ಇದು ಬಂಡಾಯ ಪುಸ್ತಕ ಜಾಥಾ. ಅವ್ರು ಏನ್ ಮಾಡಿದ್ರು ಅಂದ್ರೆ, ಒಂದು ವಾಹನದಲ್ಲಿ ರಾಜ್ಯದ ಎಲ್ಲ ಬಂಡಾಯ ಸಾಹಿತಿಗಳ ಪುಸ್ತಕಗಳನ್ನ ತರಿಸಿಕೊಂಡು ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಪುಸ್ತಕ ಪ್ರದರ್ಶನವನ್ನಿಟ್ಟು ಅಲ್ಲಿ ಆ ಸಾಯಂಕಾಲ ಅಲ್ಲಿ ಒಂದು ಕವಿಗೋಷ್ಠಿ, ಒಂದು ಸಭೆ ಹಿಂಗ್ ಮಾಡ್ತಾ ಹೋದ್ರು. ಬಳ್ಳಾರಿ ಜಿಲ್ಲೆಯಲ್ಲಿ ಇಂಥ ಒಂದು ಸಭೆಯಲ್ಲಿ ಯಾರೋ ಅವರು ಏರ್ಪಡಿಸಿರ್ತಕ್ಕಂಥ ಕವಿಗೋಷ್ಠಿಯಲ್ಲಿ ಕಂಬಾರ್ ಅವರ ವಿರುದ್ಧ ಒಂದು ಕವಿತೆ ವಾಚಿಸಿದ್ರು ಅಂತ ಅವ್ರಿಗೆ ಯಾರೋ ಬಂದು ಹೇಳಿದ್ರು. ಇದು ಹಿರೇಮಠರು ಮಾಡಿಸಿದ್ದು ಅಂತ ಹೇಳಿ ಹಿರೇಮಠರ ಮೇಲೆ ಅಪಾದನೆಯಾಗಿ ಅವರನ್ನ ಕೆಲಸದಿಂದ ತೆಗೆದುಹಾಕಿದ್ರು ಏಕದಮ್. ಆಗ ಅವರು ಬಹಳಷ್ಟು ಒಂದು ಜೀವನದ ಕಷ್ಟವನ್ನು ಎದುರಿಸಿದರು. ಅವರು ತಮ್ಮ ಈ ಸೈದ್ಧಾಂತಿಕ ದೃಷ್ಟಿ ಧೋರಣೆ, ಅವರ ನೇರವಾದ ನಡವಳಿಕೆ, ಅವರ ಒಂದು ಟೀಕೆ ಟಿಪ್ಪಣಿ ಇತ್ಯಾದಿ ಕಾರಣಗಳಿಗಾಗಿ ಅವರು ವೃತ್ತಿ ಜೀವನದಲ್ಲಿ ಕೆಲವು ಕಷ್ಟಗಳನ್ನ ಎದುರಿಸಿದ್ರು ಕೂಡ ಅವರು ಯಾವುದೇ ರಾಜಿಗೆ ಹೋಗದೆ ಇಡೀ ಜೀವನದುದ್ದಕ್ಕೂ ಅಧ್ಯಯನಕ್ಕೆ, ಸಂಶೋಧನೆಗೆ ಇಡೀ ತಮ್ಮ ಜೀವಮಾನವನ್ನೇ ಅವರು ಸಮರ್ಪಿಸಿಕೊಂಡರು. ಹೀಗೆ ಸಮರ್ಪಿಸಿಕೊಂಡಾಗ್ಯೂ ಕೂಡ ಕರ್ನಾಟಕ ಸಾರಸ್ವತ ಲೋಕ, ಅದರಲ್ಲೂ ಮುಖ್ಯವಾಗಿ ಬಳ್ಳಾರಿ ಜಿಲ್ಲಾ ಸಾರಸ್ವತ ಲೋಕ ಅವರನ್ನ ಅವಜ್ಞೆಗೆ ಈಡು ಮಾಡಿತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅವರನ್ನ ಗುರುತಿಸಿ ಯಾವತ್ತೂ ಅವರನ್ನ ಒಂದು ಬಳ್ಳಾರಿ ಜಿಲ್ಲೆಯ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಎಂದೋ ಮಾಡಬಹುದಿತ್ತು, ಆದ್ರೆ ಮಾಡಲಿಲ್ಲ. ಆಮೇಲೆ ಅವರಿಗೆ ದೊಡ್ಡವರ ಒಡನಾಟ ಎಲ್ಲ ಇತ್ತು. ಅವರಿಗೆ ಅಕಾಡೆಮಿ ಪ್ರಶಸ್ತಿಗಳನ್ನ ಕೊಡಿಸ್ಲಿಕ್ಕೆ ಹೋದಾಗ್ಲೂ ಕೂಡ ಅವರು ಅದನ್ನ ತಿರಸ್ಕರಿಸಿದ್ರು ಅನ್ನೋ ಮಾತನ್ನ ನಾವು ಬೇರೆಯವರ ಕಡೆಯಿಂದ ನಾವು ಕೇಳಿದ್ವಿ. ಅಂದ್ರೆ ಅವ್ರು ಯಾವುದೇ ಪ್ರಶಸ್ತಿ, ಪುರಸ್ಕಾರ, ಮತ್ತೊಂದು ಇತ್ಯಾದಿಗೆ ಅವರು ಯಾರನ್ನು ಬೆಗ್ ಮಾಡುವಂತಹ ಸ್ವಭಾವ ಅವ್ರದ್ದಾಗಿರಲಿಲ್ಲ. ಅವರು ಒಂಥರ ರಾಜಿ ಸ್ವಭಾವದ ಮನುಷ್ಯ ಮೊದಲೇ ಅಲ್ಲ. ಅವ್ರು ಬಹಳ ನಿಷ್ಠುರವಾದಿ, ಲೋಕ ವಿರೋಧಿ ಅನ್ನೋ ರೀತಿಯಲ್ಲಿ ಇದ್ರವರು. ಅವರು ಹೆಚ್ಚಾಗಿ ದಲಿತ ಪ್ರೇಮಿಗಳಾಗಿದ್ರು. ಅವ್ರ ಒಡನಾಟ ಹಾಗೇನೆ ಇತ್ತದು. ಹೀಗೆ ಜಂಗಮ ಮನೆತನದಿಂದ ಬಂದು ದಲಿತ ಪರಂಪರೆಗೆ ಒಂದು ವಿಶೇಷವಾದ ಕೊಡುಗೆಯನ್ನ ನೀಡಿ ಆ ಸಂಶೋಧನಾ ಕ್ಷೇತ್ರವನ್ನ ಅವರು ಇನ್ನಷ್ಟು ಸಿರಿವಂತಗೊಳಿಸಿದರು ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಕನ್ನಡ ಭಾಷೆಯ ಪ್ರಾಧ್ಯಾಪಕರಾಗಿದ್ದಾಗ್ಯೂ ಕೂಡ
ಈ ಹಬ್ಬಗಳು, ಜಾತ್ರೆಗಳು, ಈ ಪುಸ್ತಕಗಳು ಏನದವಲ್ಲ ಇವೆಲ್ಲವೂ ಸಂಸ್ಕೃತಿಯ ಸಂಶೋಧನೆ. ಅಂದ್ರೆ ಇಡೀ ನಮ್ಮ ಕರ್ನಾಟಕದ ಸಂಸ್ಕೃತಿಯ ತಳಹದಿ ಅದು ದಲಿತ ಸಂಸ್ಕೃತಿ ಅನ್ನೋದನ್ನ ಅವರು ತೋರಿಸಿದ್ರು. ನಾನು ಹಿರೇಮಠರ ಈ ವಾದ ಸರಿ ಅನ್ನೋದನ್ನ ನನ್ನ ಓದಿನಲ್ಲಿ ನಾನು ಮನಗಂಡೆ. ಯಾವ ರೀತಿಯಲ್ಲಿ ಮನಗಂಡೆ ಅಂತಂದ್ರೆ, ಇಡೀ ಭಾರತದ ಪ್ರಾಚೀನ ಭಾರತದ ತತ್ವಜ್ಞಾನ ಯಾವುದು ಅಂದ್ರೆ ಅದು ಲೋಕಾಯತ ಅಂತ ನಮ್ಮ ದೇವಿ ಪ್ರಸಾದ್ ಚಟ್ಟೋಪಾಧ್ಯಾಯ ತೋರಿಸಿಕೊಟ್ಟಿದ್ರು. ನಾನು ಅವರದೇ ಮಾರ್ಗವನ್ನು ಹಿಡಿದು ಅವರ ಪುಸ್ತಕದಿಂದ, ಅವರ ಹೇಳಿಕೆಗಳಿಂದ ಪ್ರೇರಿತನಾಗಿ ನನ್ನ ಅಧ್ಯಯನವನ್ನು ಮುಂದುವರಿಸಿ ನಾನು ತಿಳಿದುಕೊಂಡಂತೆ ಇವತ್ತು ದೇವಸ್ಥಾನದಲ್ಲಿ ಇರುವ ಶಿವಲಿಂಗ ಏನಿದೆ, ಆ ಶಿವಲಿಂಗ ಬೇರೆ ಏನೂ ಅಲ್ಲ, ಅದು ಲೋಕಾಯತದ ಕುರುಹು ಅನ್ನೋದನ್ನು ನಾನು ಕಂಡುಕೊಂಡೆ. ಇದರ ಅರ್ಥ ಏನಂದ್ರೆ, ಲೋಕಾಯತದ ಮೂಲ ಸಿದ್ಧಾಂತ ಅದು ಸೃಷ್ಟಿ ಸಿದ್ಧಾಂತ. ಏನು ಸೃಷ್ಟಿ ಸಿದ್ಧಾಂತ ಅಂದ್ರೆ, ಗಂಡು ಹೆಣ್ಣಿನ ಸಮ್ಮಿಲನದಿಂದ ಸೃಷ್ಟಿ ಅಂತ. ಒಂದು ಪುರುಷ ತತ್ವ, ಒಂದು ಸ್ತ್ರೀ ತತ್ವ, ಇವೆರಡು ಕೂಡಿದ್ರೆ ಸೃಷ್ಟಿ ಅಂತ. ಇಂಥ ಒಂದು ಸೃಷ್ಟಿಯ ಆಶಯವನ್ನು ಕಟ್ಟಿಕೊಂಡಂಥದ್ದು ಆ ಶಿವಲಿಂಗ. ಯಾಕೆಂದ್ರೆ ಅದರ ಕೆಳಗಿನ ಪಾಣಿಪೀಠ ಅದು ಸ್ತ್ರೀ ತತ್ವ, ಅದರ ಲಿಂಗ ಏನಿದೆ ಅದು ಪುರುಷ ತತ್ವ. ಅವೆರಡೂ ಪರಸ್ಪರ ಸಂಯೋಗದಿಂದ ಈ ವಿಶ್ವ, ಈ ಬ್ರಹ್ಮಾಂಡ, ಈ ಮನುಷ್ಯ ಸಂಕುಲ ಹುಟ್ಟಿದೆ ಅನ್ನುವಂಥದ್ದು ಆ ಲೋಕಾಯತ ತತ್ವ ಸಾರುವಂಥದ್ದು. ಇದು ತಾಂತ್ರಿಕ ಮೂಲದಿಂದ ಬಂದಂಥದ್ದು. ನಾವು ತಂತ್ರಗಳಿಗೆ ಹೋದಾಗ ತಂತ್ರದಲ್ಲಿ ಪ್ರಧಾನವಾಗಿ ಮಾತೃ ನಮಗೆ ಎದ್ದು ಕಾಣ್ತಾಳೆ. ಆದ್ರೆ ಮುಂದೆ ಸಾಂಖ್ಯಕ್ಕೆ ಬಂದಾಗ ಅಲ್ಲಿ ಪುರುಷ ತತ್ವ ಎದ್ದು ಕಾಣತೈತಿ. ಅಂದ್ರೆ ತಂತ್ರದ ಒಡಲೊಳಗಿಂದಲೇ ಹುಟ್ಟಿದ ಸಾಂಖ್ಯ ಪುರುಷ ತತ್ವವನ್ನ ಮೇಲೆತ್ಕೊಂಡು ಹೋಗ್ತತಿ. ಅಂದ್ರೆ ತಂತ್ರದಲ್ಲಿ ಪಾರ್ವತಿ ಪ್ರಧಾನಳಾದ್ರೆ ಸಾಂಖ್ಯದಲ್ಲಿ ಶಿವ ಪ್ರಧಾನ. ಆದ್ರೆ ಶಿವ ಪ್ರಧಾನವಾಗಿದ್ರೂ ಕೂಡ ಅವನು ಶಕ್ತಿ ವಿಹೀನನಲ್ಲ, ಶಕ್ತಿ ಸಹಿತ ಶಿವ. ಶಕ್ತಿ ವಿರಹಿತ ಶಿವ ಅವನು ಜಡ. ಹಾಗಾಗಿ ಶಕ್ತಿ ಸಂಭೂತನಾಗಿರ್ತಕ್ಕಂಥ ಶಿವತತ್ವದೊಳಗ ಶಕ್ತಿ ಇದ್ದೇ ಇದೆ. ತಂತ್ರದಲ್ಲಿ ಶಕ್ತಿ ಪ್ರಧಾನಳು, ಅಲ್ಲಿ ಶಿವ ಶಕ್ತಿಗೆ ಸಬಾರ್ಡಿನೇಟ್. ಇದು ದಲಿತ ಪರಂಪರೆ. ಈ ತಾಂತ್ರಿಕ ಪಂಥ ಏನಿದೆ, ಶಕ್ತಿ ಪ್ರಧಾನವಾದ ತಾಂತ್ರಿಕ ಪಂಥ, ಇದು ದಲಿತ ಪರಂಪರೆ. ಇದು ಭಾರತದುದ್ದಕ್ಕೂ ಎಲ್ಲಿ ಸಂಶೋಧನೆ ಮಾಡಿದ್ರು ಇದು ನಮಗೆ ತಳ ಸಿಗ್ತದೆ. ಇದನ್ನ ಕರ್ನಾಟಕಕ್ಕೆ ಸೀಮಿತವಾಗಿ ಪ್ರಥಮವಾಗಿ ತೋರಿಸಿಕೊಟ್ಟಂತವರು ಯಾರು ಅಂತ ಹೇಳಿದ್ರೆ ಎಸ್ ಹಿರೇಮಠರು. ಆದ್ರೆ ಅವರು ಇದನ್ನ ಲೋಕಾಯತಕ್ಕೆ ತಗೊಂಡೋಗಿ ಟಚ್ ಮಾಡಲಿಲ್ಲ. ಅಂದ್ರೆ ಲೋಕಾಯತ ಶಾಕ್ತ ಶೈವ ಅಂತಕ್ಕಂಥದ್ದು ಲೋಕಾಯತದ ಮತ್ತೊಂದು ರೂಪ, ಮತ್ತೊಂದು ಹೆಸರದು ಅಂತ ಹೇಳಿ ಅವರು ಅದನ್ನ ಟಚ್ ಮಾಡಲಿಲ್ಲ. ಅವೆಲ್ಲವನ್ನು ಅವರು ದಲಿತ ಪರಂಪರೆಗೆ ಸಂಬಂಧಿಸಿ ಚರ್ಚಿಸಿಯೂ ಕೂಡ ಲೋಕಾಯತವನ್ನ ಸಪರೇಟ್ ಆಗಿ ಚರ್ಚಿಸಿದ್ರು, ಸಾಂಖ್ಯವನ್ನು ಸಪರೇಟ್ ಆಗಿ ಚರ್ಚಿಸಿದ್ರು. ಹೀಗೆ ಚರ್ಚಿಸಿದ್ರು ಕೂಡ ಅದನ್ನ ಎತ್ತಿ ಒಂದಕ್ಕೊಂದು ಕನೆಕ್ಟ್ ಮಾಡಿ, ಅಂದ್ರೆ ಲೋಕಾಯತಕ್ಕೂ ಶಾಕ್ತಕ್ಕೂ ಶೈವಕ್ಕೂ ಕನೆಕ್ಟ್ ಮಾಡಿ ಈ ಸಂಬಂಧವನ್ನ ಸ್ಪಷ್ಟಪಡಿಸಿ ಇದು ಮಾಡಲಿಲ್ಲ ಅವರು. ನಾನು ನನ್ನ ಕೃತಿಯಲ್ಲಿ ಅದನ್ನ ನಾನು ಮುಂದುವರಿಸಿ ನನ್ನ ಪಾಡಿಗೆ ನಾನು ಮಾಡ್ತಾ ಇದ್ದೆ. ಒಂದು ವಿಷಯವನ್ನ ಇಲ್ಲಿ ಸ್ಪಷ್ಟಪಡಿಸೋದಾದ್ರೆ, ನಾನು ಅವರು ಫೋನಿನ ಮುಖಾಂತರ, ಪತ್ರದ ಮುಖಾಂತರ ಕೆಲವು ವಿಷಯಗಳನ್ನ ಸ್ವಲ್ಪ ವಿನಿಮಯ ಮಾಡಿಕೊಳ್ತೀನಿ. ಅವರು ನೀವೇನ್ ಮಾಡ್ತೀರಿ ಅಂತ ಕೇಳಿದಾಗ ನನ್ನ ಅಧ್ಯಯನ ವಿಚಾರ ಇವನ್ನೆಲ್ಲ ನಾನು ಹೇಳ್ತಾ ಇದ್ದೆ. ಆಗ ಹೇಳ್ತಾ ಹೋಗುವಾಗ ಅವ್ರು ಏನ್ ಮಾಡ್ತಾ ಇದ್ರು, ಸಣ್ಣ ಸಣ್ಣ ಪುಸ್ತಕಗಳನ್ನ ಆಗ್ಲೇ ಹೊರಗಡೆ ಪ್ರಕಟ ಮಾಡ್ತಲೇ ಹೋದ್ರು ಅವರು. ನಾನು ಅಖಂಡವಾದ ಕೃತಿ ತರಬೇಕಂತೇಳಿ ಅದನ್ನ ಹಂಗೆ ಪೆಂಡಿಂಗ್ ಇಟ್ಕೊಂಡು ಹೋದೆ. ಅಷ್ಟರಲ್ಲೇ ನತದೃಷ್ಟವಶಾತ್ ಎಸ್ ಹಿರೇಮಠರು ಕಾಳವಾಗಿಬಿಟ್ರು. ಹಾಗಾಗಿ ಅವರು ನನ್ನ ಪುಸ್ತಕವನ್ನ ನೋಡದೆ ಹೋದ್ರು. ಆ ಪುಸ್ತಕ ಲೋಕಾಯತ ಶಾಕ್ತ ಸಂಪುಟ 1 ಅದು ಮೊದಲಿಗೆ ತಯಾರು ಮಾಡಿದೆ. ಅದನ್ನ ನಾನು ಗುರು ಅಭಿಮಾನದಿಂದ ಎಸ್ ಹಿರೇಮಠರಿಗೆ ನಾನು ಅದನ್ನ ಸಮರ್ಪಣೆ ಮಾಡಿದೆ. ಅದನ್ನ ಮುನ್ನುಡಿ ಬರೀರಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ಕಲಬುರ್ಗಿ ಅವರ ಕಡೆ ತೆಗೆದುಕೊಂಡು ಹೋಗಿದ್ದೆ. ಆದ್ರೆ ಅವರು ಇದು ತಾತ್ವಿಕ ವಿಷಯ, ನಾನು ಬರೆಯಕ್ಕಾಗಲ್ಲ ಅಂತ ಹೇಳಿ ಅದನ್ನು ನಿರಾಕರಿಸಿದ ಕಾರಣಕ್ಕೆ ಅದನ್ನ ನಾನು ಪುರುಷೋತ್ತಮ ಬಿಳಿಮಲಿ ಅವರ ಕಡೆಯಿಂದ ಮುನ್ನುಡಿಯನ್ನು ಬರೆಸಿ ಅದನ್ನು ಪ್ರಕಟ ಮಾಡಿದೆ. ಆಮೇಲೆ ಮುಂದೆ ಶೈವವನ್ನ 2012ನೇ ಇಸ್ವಿಗೆ ಶೈವ ಸಂಪುಟಗಳು ಸಿದ್ಧವಾದವು. ಆದ್ರೆ ಅವು ಮುಂದೆ ಪ್ರಕಟ ಆಗೋದು ಮತ್ತೆ 3-4 ವರ್ಷ ತಡವಾಯಿತು. ನನಗೆ ಪ್ರಕಾಶಕರು ಬೇಗ ಸಿಗಲಿಲ್ಲ. ಆಮೇಲೆ ಪ್ರಕಾಶಕರು ಸಿಕ್ಕ ಮೇಲೆ ಅದರ ಎಡಿಟಿಂಗ್ ಪ್ರೋಸೆಸ್ ಅದೆಲ್ಲ ಸ್ವಲ್ಪ ತಡವಾಗಿ 2016ನೇ ಇಸ್ವಿಗೆ ಲೋಕಾಯತ ಮತ್ತು ಶಾಕ್ತ ಶೈವ ಎನ್ನುವ 3 ಸಂಪುಟಗಳನ್ನು ಏಕಕಾಲಕ್ಕೆ ನಾನು ಹೊರಗಡೆ ತಗೊಂಬಂದೆ. ಅವುಗಳನ್ನ ಡೆಲ್ಲಿಯ ಕರ್ನಾಟಕ ಸಂಘದಲ್ಲಿ ನಮ್ಮ ಖ್ಯಾತ ಕವಿಗಳು, ನಾಟಕಕಾರರು ಆಗಿರ್ತಕ್ಕಂಥ ಎಸ್ ಶಿವಪ್ರಕಾಶ್ ಅವರಿಂದ ಪುಸ್ತಕಗಳನ್ನು ಬಿಡುಗಡೆಗೊಳಿಸಲಾಯಿತು. ಇದಕ್ಕೆ ಬಹಳ ಮುಖ್ಯವಾದ ಕಾರಣಕರ್ತರು
ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯವರು. ಅವರನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕು. ಪುರುಷೋತ್ತಮ ಬಿಳಿಮಲೆಯವರು, ಆಮೇಲೆ ಹಿರೇಮಠರು ಒಂದೇ ಜೊತೆಗೆ ಕೆಲಸ ಮಾಡಿರ್ತಕ್ಕಂಥವ್ರು ಹಂಪಿ ವಿಶ್ವವಿದ್ಯಾಲಯದಲ್ಲಿ. ಆದರೆ ಬಿಳಿಮಲೆಯವರು ಒಂದು ಕೆಲವು ವರ್ಷಗಳಲ್ಲಿ ಅವರು ಹಂಪಿಯನ್ನು ಬಿಟ್ಟು ಡೆಲ್ಲಿಗೆ ಹೋದ ಕಾರಣಕ್ಕಾಗಿ ಪುರುಷೋತ್ತಮ ಬಿಳಿಮಲೆಯವರಿಗೂ ಮತ್ತು ಹಿರೇಮಠರಿಗೂ ಸಂಪರ್ಕ ಕಡಿದು ಹೋಯಿತು. ಅದೇ ರೀತಿ ನಾನು ಎಸ್ ಹಿರೇಮಠರ ಮುಖಾಂತರ ಪುರುಷೋತ್ತಮ ಬಿಳಿಮಲೆಯವರ ಒಂದು ಸ್ನೇಹ ಸಹವಾಸವನ್ನು ಪಡೆದುಕೊಂಡಂಥವನು. ಯಾಕಂದ್ರೆ ಅವರ ಸ್ನೇಹ ನನಗೆ ದೊರಕಲಿಕ್ಕೆ ಎಸ್ ಹಿರೇಮಠರೇ ಕಾರಣ. ಅದು ಹೇಗಾಯಿತು ಅಂದರೆ, ನಾನು ಇಂಗ್ಲೀಷ್ MA ಮುಗಿಸ್ಕೊಂಡು ಬಂದ ನಂತರ ನನಗೆ ಯಾವುದಾದ್ರೂ ಯೂನಿವರ್ಸಿಟಿಯಲ್ಲಿ ಒಬ್ಬ ಸಂಶೋಧಕನಾಗಿ ಕೆಲಸ ಮಾಡಬೇಕು ಅನ್ನೋ ವಿಚಾರ ನನಗೆ ಭಾಳ ತಲೆಯಾಗಿತ್ತು. ಹಾಗಾಗಿ ಹಂಪಿ ವಿಶ್ವವಿದ್ಯಾಲಯದಲ್ಲಿ ರಿಸರ್ಚ್ ಅಸಿಸ್ಟೆಂಟ್ ಪೋಸ್ಟನ್ನು ಕಾಲ್ ಮಾಡಿದ ಸಂದರ್ಭ, ಆಗ ನಾನು ಅಲ್ಲಿಗೆ ಅರ್ಜಿ ಹಾಕಿದ್ದೆ. ಆ ಸಂದರ್ಭದಲ್ಲಿ ನಾನು ಪುರುಷೋತ್ತಮ ಬಿಳಿಮಲೆಯವರನ್ನ ಕಾಣಬೇಕು ಅಂದಾಗ ಎಸ್ ಹಿರೇಮಠರ ಬಳಿಗೆ ಹೋದೆ. ಅವರು ಬಿಳಿಮಲೆಯವ್ರ ಹತ್ರ ಹೋಗ್ರಿ ಅಂದರು. ಅಲ್ಲಿ ಹೋಗಿ ಕೇಳಲಿಕ್ಕಾಗಿ, ಇಲ್ಲ ಈಗಾಗಲೇ ಇಲ್ಲಿ ಟೆಂಪ್ರರಿ ಕೆಲಸ ಮಾಡುವವರನ್ನೇ ಇಲ್ಲಿ ಪರ್ಮಿಟ್ ಮಾಡಿಕೊಳ್ತಾರೆ ಅಂತ ಸುದ್ದಿ ಕೊಟ್ಟರು. ಹಾಗಾಗಿ ನಾನು ನಿರಾಶನಾದೆ. ಮತ್ತು ನಾನು ಇಂಗ್ಲೀಷ್ ಪ್ರಾಧ್ಯಾಪಕನಾಗಿ ಅಪಾಯಿಂಟ್ ಆಯಿತು. ಅದಾದ ಮೇಲೆ ನಾವು ಎಸ್ ಹಿರೇಮಠರ ಪ್ರೇರಣೆಯಿಂದಲೇ ಒಂದು ಗ್ರಾಮೀಣ ಬಂಡಾಯ ಸಾಹಿತ್ಯ ಸಂಘಟನೆ ಅನ್ನುವಂಥದ್ದನ್ನು ನಾವು ಮಾಡಿದ್ವಿ. ಆ ಸಂಘಟನೆಯ ಉದ್ಘಾಟನೆಗೆ ನಾನು ಎಸ್ ಹಿರೇಮಠರನ್ನು ಮತ್ತು ಡಾಕ್ಟರ್ ಬಸವರಾಜ್ ಸಬರದವರನ್ನು ಕರೆದಿದ್ವಿ. ನಾನು ಸುಮಾರು ಒಂದು 100 ಹುಡುಗರು ಗುಂಪನ್ನು ಕಟ್ಟಿದ್ದೆ. ಅವತ್ತಿನ ಕಾಲಕ್ಕೆ 100 ಹುಡುಗರೆಲ್ಲ ಸೇರಿ ಒಂದು ಒಳ್ಳೆಯ ವೇದಿಕೆಯನ್ನು ಸಿದ್ಧಪಡಿಸಿ ಸಂಜೆಯ ಕಾರ್ಯಕ್ರಮಕ್ಕೆ ಅವ್ರು ಬರ್ತಾರೆ ಅಂತ ಕಾದರೆ ಅವರು ಬರಲಿಲ್ಲ. ಯಾರು ಹಿರೇಮಠರು ಬರಲಿಲ್ಲ, ಮತ್ತು ಬಸವರಾಜ್ ಸಬರದ ಕೂಡ ಬರಲಿಲ್ಲ. ಅದರಿಂದ ನಮಗೆ ತುಂಬ ನಿರಾಶೆ ಆಯಿತು. ಆದರೆ ಅವು ಬಹುಶಃ ಅವರ ಪರೋಕ್ಷ ಹೇಳಿಕೆಯ ಮೇಲೆಗೆ ಬಂದಿರ್ಬೋದು. ನಮಗೆ ಮಂಗಾಪುರದ ಗುರುಸಿದ್ಧ ಸ್ವಾಮಿ ಅನ್ನುವಂಥವ್ರು ಬಂದರು. ನಾವು ಅವರನ್ನೇ ಅತಿಥಿಗಳು ಅಂತ ಭಾವಿಸಿ ನಾವು ಸೇರಿ ಆ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಬಹಳಷ್ಟು ಹುಡುಗರು ಜನಗಳು ಎಲ್ಲ ಕುತೂಹಲದಿಂದ ಸೇರಿದ್ರು. ನಮಗೆಲ್ಲ ನಿರಾಶೆ ಆಯಿತು. ನಾನು ಕಣ್ಣೀರು ಕೂಡ ಹಾಕಿದ್ದು ಉಂಟು. ಅದಾದ ಮೇಲೆ 1995ರಲ್ಲಿ ನಾನು ಕೊಟ್ಟೂರೇಶ್ವರ ಕಾಲೇಜಿನಲ್ಲಿ ನಾನು ಅರೆಕಾಲಿಕ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇರುವ ಸಂದರ್ಭದಲ್ಲಿ ನಾನೇನೋ ಒಂದಿಷ್ಟು ಕವಿತೆ ಅಂತ ಬರೆದಿದ್ದೆ. ಅವುಗಳನ್ನು ಪ್ರಕಟಿಸಿ ನನ್ನನ್ನು ಪರಿಚಯ ಮಾಡ್ಕೋಬೇಕು ಅಂತೇಳಿ ನಮ್ಮ ಸ್ನೇಹಿತರೆಲ್ಲ ಒತ್ತಾಯ ಮಾಡಿದ ಕಾರಣಕ್ಕೆ ನಾನು ಕರಿಮೋಡ ಕರಗಿ ಅನ್ನುವಂಥ ಒಂದು ಕವನ ಸಂಕಲನ ಬರೆದೆ. ಅದಕ್ಕೆ ಒಂದು ಸಣ್ಣ ಬ್ಲರ್ಬ್ ರೈಟಿಂಗನ್ನು ಎಸ್ ಹಿರೇಮಠರು ಬರೆದಿದ್ರು. ಆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಎಸ್ ಹಿರೇಮಠರು, ಪುರುಷೋತ್ತಮ ಬಿಳಿಮಲೆಯವರು ಬಂದಿದ್ದರು. ಬಿಳಿಮಲೆಯವರು ಪುಸ್ತಕ ಬಿಡುಗಡೆಯನ್ನು ಮಾಡಿದರು. ಎಸ್ ಹಿರೇಮಠರು ಮಾತಾಡಿದರು. ಅವತ್ತು ಡೋಣೂರು ಚಾನುಕೋಟಿ ಸ್ವಾಮಿಗಳನ್ನು ಕೂಡ ನಾವು ಕರೆದಿದ್ವಿ. ಅವರು ಕೂಡ ಬಂದಿದ್ದರು. ಅಲ್ಲಿ ಕೊಟ್ಟೂರಲ್ಲಿ ಒಂದು ಬಯಲು ಸಾಹಿತ್ಯ ವೇದಿಕೆ ಅಂತ ಮಾಡಿದ್ವಿ. ಆ ಬಯಲು ಸಾಹಿತ್ಯ ವೇದಿಕೆಯ ಸುಮಾರು ಒಂದು 20-30 ಗೆಳೆಯರು ಎಲ್ಲ ಬಂದು ಅವತ್ತು ಸಂಜೆ ಏಪ್ರಿಲ್ 14, 1995ನೇ ಇಸ್ವಿಯಲ್ಲಿ ನಮ್ಮೂರಿನಲ್ಲಿ ಒಂದು ಸುಂದರವಾದ ಕಾರ್ಯಕ್ರಮ ಆಯಿತು. ರಾತ್ರಿ ನಮ್ಮ ಮನೆಯಲ್ಲಿ ಊಟ ಮಾಡಿ ಅವರು ಹೋದರು. ಇದು ನಮಗೂ ಮತ್ತು ಎಸ್ ಹಿರೇಮಠರಿಗೂ ಪುರುಷೋತ್ತಮ ಬಿಳಿಮಲೆಯವರಿಗೂ ಇರುವಂಥ ಒಂದು ನಂಟಿದು. ಹೀಗೆ ನನ್ನಲ್ಲಿ ಒಬ್ಬ ವಿದ್ಯಾವಂತ, ಒಬ್ಬ ವೈಚಾರಿಕವಂತ, ಒಬ್ಬ ಸೃಜನಶೀಲ ವ್ಯಕ್ತಿ ಹುಟ್ಟಲಿಕ್ಕೆ ಮತ್ತು ಅವನು ಮುಂದೆ ಬೆಳಿಲಿಕ್ಕೆ ಒಂದು ಪ್ರೇರಣೆ, ಪ್ರೋತ್ಸಾಹ ಮಾಡಿರ್ತಕ್ಕಂಥ ಗುರುಗಳಾಗಿದ್ದರು ಯಾರು? ಎಸ್ ಹಿರೇಮಠರು. ಇವರು ಅನಾರೋಗ್ಯದಿಂದ ಅವರು ಕೊಟ್ಟೂರಿನಲ್ಲಿ ಪ್ರಿನ್ಸಿಪಲ್ ಆಗಿ ಬಂದಾಗ ನಾನು ಹೋಗಿ ಭೇಟಿಯಾಗಿದ್ದೆ. ಅದಾದ ಮೇಲೆ ಅವರಿಗೆ ಅನಾರೋಗ್ಯ ಪೀಡಿತರಾದರು. ಅನಾರೋಗ್ಯ ಪೀಡಿತರಾಗಿ ಅವರು ದಾವಣಗೆರೆಯ SSM ಹಾಸ್ಪಿಟಲಲ್ಲಿ ಒಮ್ಮೆ ವಾರ್ಡಿಗೆ ಅಡ್ಮಿಟ್ ಆದ ಸಂದರ್ಭದಲ್ಲಿ ನಾನು ಅವರನ್ನು ಬಂದು ನೋಡಿದಾಗ ಆಗಲೇ ಅವರು ಕೆಮಿಕೋಥೆರಪಿ ಮಾಡಿಸ್ಕೊಂಡಿದ್ರು. ಬಹಳ ತೆಳ್ಳಗಾಗಿಬಿಟ್ಟಿದ್ರು. ಅವರನ್ನು ಗುರುತಿಡಿಲಿಕ್ಕೆ ಸಾಧ್ಯವಿರಲಿಲ್ಲ. ನಾನು ನಮ್ಮ ಕುಟುಂಬದವರು ಸಂಜೆ ಬಂದು ಅವರನ್ನು ನೋಡಿ ಹೋಗಿದ್ದಾಯಿತು. ಅದೇ ಅವರ ಕೊನೆಯ ದರ್ಶನ. ಅದಾದ ಮೇಲೆ ಅವರ ಮನೆಯವರು, ಅವರ ಮಗಳು, ಅವರಿಗೂ ನಮಗೂ ಎಲ್ಲ ಒಂದಿಷ್ಟು ದೂರದ, ಬಹಳ ವಿರಳವಾದ ಒಂದಿಷ್ಟು ಸಂಪರ್ಕ, ದೂರವಾಣಿಯ ಮುಖಾಂತರ, ಫೇಸ್ಬುಕ್ ಮುಖಾಂತರ ಇವೆಲ್ಲ ಇರ್ತಕ್ಕಂಥದ್ದು ಉಂಟು. ನಾನು ಒಂದು ರೀತಿಯಲ್ಲಿ ಅವರ ಒಬ್ಬ ನಿಕಟವರ್ತಿಗಳಲ್ಲಿ ನಾನು ಕೂಡ ಒಬ್ಬನಾಗಿದ್ದೆ. ಅವರು ನನಗೆ ಬಹಳ ಒಂದ್ಸಾರಿ ಒಂದು ಪತ್ರ ಬರೆದಿದ್ರು, ನೀವು ಒಂದು ಕಮ್ಯುನಿಸಂ ಪುಸ್ತಕಗಳನ್ನು ಓದಬೇಕು, ನೀವು ಪ್ರಗತಿಪರ ವಿಚಾರವಂತರಾಗಬೇಕು ಅಂತ. ಅಷ್ಟೊತ್ತಿಗಾಗಲೇ ನಾನು ಕಮ್ಯುನಿಸ್ಟ್ ಪುಸ್ತಕಗಳನ್ನು ನಾನು ಓದ್ತಾ ಇದ್ದೆ. ಆದರೆ ಅವ್ರಿಗೆ ಅದು ಗೊತ್ತಿರಲಿಲ್ಲ. ನಾನು ಕಮ್ಯುನಿಸ್ಟ್ ಪುಸ್ತಕಗಳನ್ನು ಕೊಂಡು, ಮಾರ್ಕ್ಸ್, ಎಂಗೆಲ್ಸು, ಲೆನಿನ್ ಪುಸ್ತಕ ಎಲ್ಲ ಕೊಂಡು ಓದ್ತಾ ಇದ್ದೆ ನಾನು. ಹೀಗೆ ಅವರ ಒಂದು ಒಡನಾಟ ಇತ್ತು. ನಾನು ಒಂದು ರೀತಿ ಅವ್ರ ಮನೆಯ
ಆ, ಒಬ್ಬ ಸದಸ್ಯ ಅನ್ನೋ ರೀತಿಯಲ್ಲಿ ನಾನು ಗುರುತಿಸಿಕೊಂಡಿದ್ದೆ. ವಿರಳವಾಗಿ ವರ್ಷಕ್ಕೆ ಒಮ್ಮೆ ಆದರೂ ಕೂಡ ನಾನು ಅವ್ರನ್ನ ಭೇಟಿ ಮಾಡದೆ ಬಿಡ್ತಾ ಇರಲಿಲ್ಲ. ಅವರು ನನಗೆ ಹೇಳಿದಂತೆ ಅವ್ರಿಗಿರ್ತಕ್ಕಂಥ ಹಲವಾರು ಒಳವೃತ್ತದ ಗೆಳೆಯರಲ್ಲಿ ನಾನು ಕೂಡ ಒಬ್ಬನು ಅಂತ ಅವರು ಬಾಯಿ ಬಿಚ್ಚಿ ಅವರು ಹೇಳಿದರು. ಇಂಥದ್ದೊಂದು ಇದೊಂದು ಪುಣ್ಯ ಅಂತ ನಾನು ಅನ್ಕೊಂಡಿದ್ದೇನೆ. ಯಾಕಂದ್ರೆ ನಮಗೆ ನೇರವಾಗಿ ಪಾಠ ಕಲಿಸಿದವರೇ ಗುರುಗಳು ಅಂತಲ್ಲ. ಇವತ್ತು ದ್ರೋಣಾಚಾರಿ ವಂಶದ ಗುರುಗಳು ಸಾಕಷ್ಟಿದ್ದಾರೆ. ಆದರೆ ಎಸ್ ಎಸ್ ಹಿರೇಮಠರು ಆ ಥರದವರಲ್ಲ. ಅವರು ನನ್ನಲ್ಲಿ ಅವ್ಯಕ್ತವಾಗಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಿ ನನ್ನ ಬದುಕಿಗೆ ದಾರಿದೀಪ ಆಗಿರ್ತಕ್ಕಂಥವ್ರು. ಯಾಕಂದ್ರೆ ಅವರು ಹೇಳದೆ ಹೋಗಿದ್ರೆ ನಾನು ಅವತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ICC&CE ಮುಖಾಂತರ ಕರೆಸ್ಪಾಂಡೆನ್ಸ್ BA ಮಾಡಿ, BA ಅಂದರೆ ನಾನು ಇಂಗ್ಲೀಷ್ ಮೇಜರ್ ತಗೊಳ್ಳೋದು. ನೋಡಿ, ಇದು ಎಷ್ಟು ಕಷ್ಟದ ವಿಷಯ ಅಂದರೆ, ನಮ್ಮೂರಲ್ಲಿ ಒಬ್ರು ಹೈಸ್ಕೂಲ್ ಟೀಚರ್ ಇದ್ರು. ಅವ್ರಿಗೆ ಹೆಸರು ಹೇಳ್ತಕ್ಕಂಥ ಬೇಡ. ಆ ಹೈಸ್ಕೂಲ್ ಟೀಚರ್ ನಾನೇನು ಮಾಡಿದೆ, ಮೈಸೂರು ವಿಶ್ವವಿದ್ಯಾಲಯದಿಂದ ಪ್ರಾಸ್ಪೆಕ್ಟಸ್ ಅನ್ನು ತರಿಸ್ಕೊಂಡು ಒಂದು 15 ದಿವಸ ಮನೆಯಲ್ಲಿ ಇಟ್ಕೊಂಡಿದ್ದೆ ನಾನು. ಅದಾಗಿ ಇದರಲ್ಲಿ ಏನು ತುಂಬಬೇಕು, ಯಾವ ಸಬ್ಜೆಕ್ಟ್ ತುಂಬಬೇಕು ಅನ್ನೋದು ನನಗೆ ಗೊಂದಲ ಆಗಿಬಿಟ್ಟಿತ್ತು. ಕೊನೆಗೆ ನಾನು ಒಂದು ಒತ್ತಡಕ್ಕೆ ಬಿದ್ದು ಆ ಒಬ್ಬ ಮೇಸ್ಟ್ರ ಮನೆಗೆ ಹೋಗಿ, ಸರ್ ಹೀಗೆ ನಾನು ದೂರ ಶಿಕ್ಷಣದ ಮುಖಾಂತರ BA ಮಾಡ್ಬೇಕಂತ ಅಂತಿದ್ದೇನೆ, ನಾನು ಇಂಗ್ಲೀಷ್ ಮೇಜರ್ ಮತ್ತು ಇಂಗ್ಲೀಷ್ ಮೀಡಿಯಂ ಮಾಡಿದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದೆ ನಾನು. ಅವಾಗ ಅವ್ರು ಹೇಳಿದರು, ನೇರವಾಗಿ ಕಾಲೇಜಿಗೆ ಹೋಗ್ತಕ್ಕಂಥವ್ರೆ ಮೇಜರ್ ಇಂಗ್ಲೀಷಲ್ಲಿ ಫೇಲ್ ಆಗ್ತಾರೆ, ನೀವು ಇದೆಲ್ಲ ಮಾಡಕ್ಕೆ ಹೋಗಬೇಡಿ, ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳಿದ್ರು ಅವರು. ಹಾಗಂದ ಮೇಲೆ ಮತ್ತೆ ನಾನು ಬಂದು ಒಂದು ವಾರ ಮನೆಯಲ್ಲಿ ಇಟ್ಕೊಂಡು ಕೊನೆಗೆ ಮೇಜರ್ ಇಂಗ್ಲೀಷ್ ಮೀಡಿಯಂ ಇಂಗ್ಲೀಷ್ ಅಂತಲೇ ತುಂಬಿ ನಾನು BA ಪಾಸ್ ಆದೆ. ಅದು ನನ್ನ ಹೆಗ್ಗಳಿಕೆ. ಅದು ಅವರು ನೀವು ಪಾಸ್ ಆಗಲ್ಲ ಅಂತ ಹೇಳಿದ್ರು ಕೂಡ ನಾನು ಪಾಸ್ ಆದೆ, BA ಪಾಸ್ ಆದೆ. ಆಮೇಲೆ MA ಶಿವಾಜಿ ಯೂನಿವರ್ಸಿಟಿ ಕೊಲ್ಹಾಪುರದಲ್ಲಿ ನಾನು MA ಇಂಗ್ಲೀಷ್ ಮುಗಿಸ್ಕೊಂಡೆ. 1992-93ರಿಂದ 96ರವರೆಗೆ ನಾನು ಅಲ್ಲಲ್ಲಿ ಖಾಸಗಿ ಕಾಲೇಜುಗಳಲ್ಲಿ ಉಪನ್ಯಾಸಕನಾಗಿ, ಪಾರ್ಟ್ ಟೈಮ್ ಉಪನ್ಯಾಸಕನಾಗಿ ಕೆಲಸ ಮಾಡಿದೆ. ಕೊನೆಗೆ 96 ಡಿಸೆಂಬರ್ 30ನೇ ತಾರೀಕು ಯಲಬುರ್ಗಾದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಆಂಗ್ಲ ಭಾಷಾ ಉಪನ್ಯಾಸಕನಾಗಿ ನಾನು ನಿಯೋಜಿತನಾದೆ. ಅಲ್ಲಿಂದ ಇಲ್ಲಿಯವರೆಗೆ ಅಂದರೆ ಮೊನ್ನೆ 2022 ಜೂನ್ ತಿಂಗಳಲ್ಲಿ ನಾನು ನಿವೃತ್ತಿ ಹೊಂದಿದೆ. ಈ ರೀತಿಯ ಒಂದು ನನ್ನ ವೃತ್ತಿ ಜೀವನಕ್ಕೂ ಸಾಹಿತ್ಯಿಕ ಜೀವನಕ್ಕೂ ಸಂಶೋಧನಾ ಬದುಕಿಗೂ ಎಲ್ಲ ಪ್ರೇರಣಾ ಶಕ್ತಿಯಾಗಿರ್ತಕ್ಕಂಥ SS ಹಿರೇಮಠರು ಅವರನ್ನ ಈ ಸಂದರ್ಭದಲ್ಲಿ ನೆನೆಸ್ತಕ್ಕಂಥದ್ದು, ಸ್ಮರಿಸ್ತಕ್ಕಂಥದ್ದು ಉಚಿತ. ಅವರು ಯಾವತ್ತೂ ನನ್ನ ಹೃದಯಾಂತರಾಳದಲ್ಲಿ ಇದ್ದಾರೆ. ಅವರ ಶಕ್ತಿ ನನ್ನೊಳಗೆ ಯಾವತ್ತೂ ಇದೆ, ಅವರ ಪ್ರೇರಣೆ ಯಾವತ್ತೂ ನನ್ನ ಉಸಿರಿನೊಂದಿಗೆ ಇದ್ದೇ ಇದೆ. ನಾನು ಅವರಿಗೆ ಸದಾ ಕೃತಜ್ಞ. ಅಂಥ ಮಹಾತ್ಮರ ಕೃತಿಗಳು ಇವತ್ತು ಹೊರಗೆ ಬರ್ತಕ್ಕಂಥದ್ದು ಒಂದು ವಿಶೇಷ. ಯಾಕಂದ್ರೆ ಕರ್ನಾಟಕ ಸರ್ಕಾರ ಎಷ್ಟೋ ಸಾಹಿತಿಗಳನ್ನು ಅವಜ್ಞೆಗೀಡು ಮಾಡಿದೆ. ಅಂಥ ಅವಜ್ಞೆಗೀಡಾದ ಸಾಹಿತಿಗಳಲ್ಲಿ SS ಹಿರೇಮಠರು ಕೂಡ ಒಬ್ರು. ಅವರ ಕೃತಿಗಳು ಇವತ್ತು ಹೊರಗೆ ಬರ್ತಾ ಇರತಕ್ಕಂಥದ್ದು ಒಂದು ವಿಶೇಷ ಮತ್ತು ನನಗೆ ಹೆಮ್ಮೆಯ ಮತ್ತು ಸಂತೋಷದ ಸಂಗತಿ. ಆ ಎಲ್ಲ ಕೃತಿಗಳು ಕನ್ನಡದ ಓದುಗರಿಗೆ ಮುಟ್ಟಲಿ ಅಂತ ಆಶಿಸ್ತಾ ನನ್ನ ಈ 2 ಸ್ಮರಣೀಯ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ.